ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ವರದಿಗಾರನ ಸ್ವಾರ್ಥಕ್ಕಾಗಿ ಮುಗ್ಧ ವಿದ್ಯಾರ್ಥಿಗಳಿಂದ ಪ್ರಾಂಶುಪಾಲರ ವಿರುದ್ಧ ಘೋಷಣೆ, ಶಿಕ್ಷಕರ ಅವಮಾನ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ನಗರದಲ್ಲಿ ದಾಂಡೇಲಿ ನಗರದ ವಿವಿಧ ಸಂಘಟನೆಗಳಿಂದ ದಾಂಡೇಲಿಯ ತಹಸೀಲ್ದಾರ್ ಮೂಲಕ ಆರ್.ವಿ. ದೇಶಪಾಂಡೆ ಶಾಸಕರು ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಇವರಿಗೆ ನಗರದ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ನಡೆದ ಘಟನೆಯ ಬಗ್ಗೆ ತನಿಖೆ ನಡೆಸಬೇಕು. ಕಾರಣ, ಅಬ್ದುಲ್ ಕಲಾಂ ವಸತಿ ಶಾಲೆಯ ಮಕ್ಕಳನ್ನು ಪ್ರಚೋದನೆ ಮಾಡಿದ್ದರಿಂದ ಮುಗ್ಧ ಮಕ್ಕಳು ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಸರ್ಕಾರದ ಆದೇಶದ ಮೇರೆಗೆ ಬಂದ ಕರ್ತವ್ಯಕ್ಕೆ ಹಾಜರಾಗಬೇಕಾಗಿದ್ದ ಪ್ರಾಚಾರ್ಯರನ್ನು ವಸತಿ ಶಾಲೆಯ ಗೇಟಿನ ಹತ್ತಿರ ಕಾಯುತ್ತಿದ್ದ ಸ್ಥಳೀಯ ವರದಿಗಾರನು ಗಲಾಟೆ ಮಾಡಿ ಪ್ರಾಚಾರ್ಯರನ್ನು ಕಾರಿನಿಂದ ಇಳಿಯಲು ಅವಕಾಶ ನೀಡುತ್ತಿದ್ದಿಲ್ಲ. ಅದನ್ನು ಅಲ್ಲಿಂದ ಪೊಲೀಸರು ಗಮನಿಸಿ ವರದಿಗಾರನಿಗೆ ಸಮಜಾಯಿಸಲು ಪ್ರಯತ್ನಿಸಿದಾಗ ಅವನು ಒಪ್ಪದೇ ಇದ್ದಾಗ ಆ ಸಂದರ್ಭದಲ್ಲಿ ಪಿಎಸ್ಐ ಗಡ್ಡೇಕರ್, ಸಿಪಿಐ ಭೀಮಣ್ಣ ಸೂರಿ ಅವರು ವರದಿಗಾರನಿಗೆ ಮನವರಿಕೆ ಮಾಡಲು ಹೋದಾಗ ಸಿಪಿಐ ಅವರ ಮೇಲೆ ಜೋರಾಗಿ ಮಾತನಾಡಿ ಮೈ ಮೇಲೆ ಹೋಗಲು ಪ್ರಯತ್ನಿಸಿದ್ದು ಅಲ್ಲಿ ಚಿತ್ರೀಕರಿಸಿದ ವಿಡಿಯೋಗಳಲ್ಲಿ ಗಮನಿಸಿದರೆ ಆದ ಘಟನೆಯ ಬಗ್ಗೆ ತಿಳಿಯುತ್ತದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಪೊಲೀಸ್ ಅಧಿಕಾರಿಗಳು ಕೈಕಟ್ಟಿ ಕೂಡಲು ಸಾಧ್ಯವೇ? ಅದೇ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಪೊಲೀಸ್ ಇಲಾಖೆ ಅದಕ್ಕೂ ಜವಾಬ್ದಾರರಾಗುತ್ತಾರೆ. ಅಲ್ಲದೆ ಶಾಲಾ ಮಕ್ಕಳಿಗೆ ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಕೂಗಲು ಪ್ರಚೋದನೆ ಮಾಡಿದ್ದು ಇಡೀ ಶಿಕ್ಷಕ ವೃಂದಕ್ಕೆ ಅವಮಾನ ಮಾಡಿದಂತಾಗುತ್ತದೆ. ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳ ವರ್ತನೆ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಶಾಲೆಗಳಲ್ಲಿ ಶಿಕ್ಷಕರ ಮಾತಿಗೆ ಮರ್ಯಾದೆ ನೀಡುವರೇ? ವರದಿಗಾರನು ಉನ್ನತ ಹುದ್ದೆಯಲ್ಲಿದ್ದು ಸಮಾಜಕ್ಕೆ ಮಾದರಿಯಾಗಬೇಕಿದ್ದ ಇವನು ಎಲ್ಲ ಶಿಕ್ಷಕ ವೃಂದದ ಮುಂದೆ ಕ್ಷಮಾಪಣೆ ಕೇಳಬೇಕು. ಒಂದಾನು ವೇಳೆ ಪ್ರಾಂಶುಪಾಲರ ತಪ್ಪನ್ನು ಕಂಡು ಬಂದಲ್ಲಿ ನೇರವಾಗಿ ಶಾಸಕರ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖೆಯವರಿಂದ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬಹುದಿತ್ತು. ಅದನ್ನು ಬಿಟ್ಟು ಮುಗ್ಧ ಮಕ್ಕಳಿಂದ ಘೋಷಣೆ ಕೂಗಿಸುವುದು ಎಷ್ಟರ ಮಟ್ಟಿಗೆ ಸರಿ? ಮರುದಿನ ಪೊಲೀಸ್ ಇಲಾಖೆಯವರು ಶಾಂತಿ ಸುವ್ಯವಸ್ಥೆಗಾಗಿ ಗಣೇಶ ಚತುರ್ಥಿ, ಈದ್ ಮಿಲಾದ್ ಹಬ್ಬವು ಕೂಡಿ ಬಂದಿದ್ದರಿಂದ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಸೌಹಾರ್ದ ಸಭೆಯನ್ನು ಸರ್ಕಾರದ ಆದೇಶದ ಮೇಲೆ ನಡೆಸಲಾಗುತ್ತದೆ. ಸದರಿ ಸಭೆಯಲ್ಲಿ ಸಮಾಜದ ಎಲ್ಲ ವರ್ಗಗಳ ಮುಖಂಡರು ಹಾಗೂ ಚುನಾಯಿತ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಮತ್ತು ವರದಿಗಾರರಿಗೆ ಸಭೆಗೆ ಬರಲು ಆಹ್ವಾನಿಸುತ್ತಾರೆ. ಆದರೆ ಸದರಿ ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಭಾಗವಹಿಸಲಿಲ್ಲ. ವರದಿಗಾರರು ಸಹ ಹಾಜರಾಗಲಿಲ್ಲ. ಮುಖ್ಯವಾಗಿ ನಗರದ ಶಾಂತಿ ಸುವ್ಯವಸ್ಥೆ ಬಗ್ಗೆ ನಡೆಸಬೇಕಾದ ಸಭೆಗೆ ಒಬ್ಬ ವರದಿಗಾರನು ಸಭೆಗೆ ಹಾಜರಾಗಲಿಲ್ಲ. ಇದನ್ನು ಗಮನಿಸಿದರೆ ಸರ್ಕಾರದ ಆದೇಶದ ವಿರುದ್ಧ ಇವರ ನಡತೆ ಯಾರನ್ನೂ ಸಹ ಸಭೆಗೆ ಹೋಗದಂತೆ ಕಾಯ್ದುಕೊಂಡನು. ಇದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತಗಳ ನಡೆದರೆ ಅದಕ್ಕೆ ಜವಾಬ್ದಾರಿ ಯಾರು? ಈ ಸಂದರ್ಭದಲ್ಲಿ ದಿಟ್ಟ ಮತ್ತು ನೇರ ಅಧಿಕಾರಿಯಾದ ಸಿಪಿಐ ಭೀಮಣ್ಣ ಸೂರಿ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಆ ಸಂದರ್ಭದಲ್ಲಿ ನಮಗೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಪತ್ರಕರ್ತರ ಸಂಘದ ವತಿಯಿಂದ ಸಿಪಿಐ ಭೀಮಣ್ಣ ಸೂರಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಅವತ್ತೇ ಸಂಘ ಪತ್ರಿಕಾಗೋಷ್ಠಿ ಮಾಡುತ್ತಾರೆ. ಹಾಗೂ ಸುತ್ತಮುತ್ತಲಿನ ತಾಲೂಕುಗಳಿಂದಲೂ ಕೂಡ ಪತ್ರಕರ್ತರ ಮೇಲೆ ಹಲ್ಲೆ, ದೌರ್ಜನ್ಯ ಆಗಿದೆ ಎಂದು ಅದನ್ನು ಖಂಡಿಸುವ ಹಾಗೆ ನೋಡಿಕೊಳ್ಳುತ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಕಾಡುತ್ತಿರುವ ಪ್ರಶ್ನೆ ಏನೆಂದರೆ, ದಿಟ್ಟ ಮತ್ತು ನೇರವಾಗಿರುವ ಸಿಪಿಐ ಭೀಮಣ್ಣ ಸೂರಿ ಅವರ ಕರ್ತವ್ಯ ನಿಷ್ಠೆ ಯಾವುದೇ. ಆದ್ದರಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಕ್ಷ ಅಧಿಕಾರಿಯಾದ ಭೀಮಣ್ಣ ಸೂರಿ ಅವರ ಮೇಲೆ ಗೌರವಾನ್ವಿತರಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಮನವಿ. ದಾಂಡೇಲಿ ನಗರದಲ್ಲಿಂದು ನಾವು ನೋಡುತ್ತಿದ್ದೇವೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಸಂಘಟನೆಯ ಹೋರಾಟಗಾರರ ಕರೆಯ ಸ್ಥಳೀಯ ಪಿಎಸ್ಐಗಳು ಹಾಗೂ ಸಿಪಿಐ ಹಾಗೂ ಡಿವೈಎಸ್ಪಿ ಅಧಿಕಾರಿಗಳು ಖುದ್ದು ಹಾಜರಿದ್ದು ನಮಗೆ ರಕ್ಷಣೆಯನ್ನು ಕೊಡುತ್ತಾರೆ. ಹಾಗೆ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವುದೇನೆಂದರೆ, ಈ ಎಲ್ಲ ಮೇಲಿನ ದಕ್ಷ ಅಧಿಕಾರಿಗಳಿಂದ ಇಂದು ನಗರದಲ್ಲಿ ಜೂಜಾಟ ಸಂಪೂರ್ಣ ಬಂದಾಗಿದೆ. ಇಸ್ಪೀಟ್ ಅಡ್ಡೆಗಳು ಸಂಪೂರ್ಣವಾಗಿ ಬಂದಾಗಿವೆ. ಸಂಪೂರ್ಣ ಶಾಂತತೆಯಿಂದ ಎಲ್ಲ ಹಬ್ಬ ಹರಿದಿನಗಳು ನಡೆಯುತ್ತಿವೆ. ಹೀಗಿರಬೇಕಾದರೆ ಸಿಪಿಐ ಭೀಮಣ್ಣ ಸೂರಿ ಅವರಿಗೆ ಆ ಆಧಾರದ ಮೇಲೆ ಅವರನ್ನು ವರ್ಗಾಯಿಸಿದರೆ ಅಥವಾ ಅವರ ಮೇಲೆ ಕ್ರಮ ತೆಗೆದುಕೊಂಡರೆ ದಾಂಡೇಲಿ ನಗರಕ್ಕೆ ತುಂಬಲಾರದ ನಷ್ಟವಾಗುತ್ತದೆ. ಅವರ ಮೇಲಿರುವ ಆಪಾದನೆಗಳ ಎಲ್ಲ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದ ನಂತರ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ವಿನಂತಿ. ಉಪಸ್ಥಿತರಿದ್ದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಅಕ್ರಮ್ ಖಾನ್, ರಾಘವೇಂದ್ರ ಗಡ್ಡಪ್ಪನವರ್, ಮೊಹಮ್ಮದ್ ಗೌಸ್ ಬೆಟಗೇರಿ, ಶ್ಯಾಮ್ ಬೆಂಗಳೂರು, ಮೊಹಮ್ಮದ್ ಗೌಸ್ ಪಟೇಲ್, ಶಿವಾನಂದ್ ಮುರುಗೋಡ್, ದತ್ತಾತ್ರೇಯ ಹೆಗಡೆ, ಫಾರೂಕ್ ಶೇಖ್, ಮುಜಾಬಿದ್ದಿ ಸಹಜಾದಿ, ಕಳಸಾಪುರ್. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಶೋಕ್ ಮಾನೆ, ಸಾದಿಕ್ ಮುಲ್ಲಾ, ಸಮೀರ್ ಅಂಕೋಲೇಕರ್. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿವನ, ಪ್ರವೀಣ್ ಕೊಠಾರಿ, ಮಂಜು ಪಂತೋಜಿ, ಮಾನವ ಹಕ್ಕು ಆಯೋಗದ ದಾದಾ ಫೀರ್ ನವಗಿಡ್, ಶ್ರೀಕಾಂತ್ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು.
ಹೋರಾಟ ಮಾಡುವ ಅಂತೇಳಿ ಹೇಳಿ ಈ ನನ್ನ 2 ಮಾತು ಮುಗಿಸ್ತೇನೆ. ನಮ್ಮ ಶಾಸಕರಲ್ಲಿ ವಿನಂತಿ ಅಂತ ಹೇಳಿದ್ರೆ, ಈ ಒಬ್ಬನೇ ಒಂದು ವರದಿಗಾರನಿಂದ ಇಡೀ ನಗರದ ಎಲ್ಲ ಸಮಸ್ಯೆಗಳಿಗೆ ಅವನೇ ಕಾರಣ ಆಗಿದ್ದಾನೆ. ಆದ್ದರಿಂದ ಇದನ್ನು ತಾವು ಹೆಚ್ಚಿನ ರೀತಿಯಲ್ಲಿ ವಿಚಾರಣೆ ಮಾಡಿ ವಿಡಿಯೋ ಗಮನಿಸಿ ಆಮೇಲೆ ಯಾರು ತಪ್ಪಿಸಲಿದ್ದಾರೆ ಅವರ ಮೇಲೆ ಕಣ್ಣು ಮುಚ್ಚಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲದೆ ಈ ಅವಮಾನ ಏನಾಗಿದೆ ಅಲ್ಲಿ ಶಿಕ್ಷಕರಿಗೆ, ಅದು ಎಲ್ಲ ಶಾಲೆಗಳಿಗೆ ಇರ್ತಕ್ಕಂಥ ಇಡೀ ಶಿಕ್ಷಕರ ವೃಂದಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಈಗ ಒಬ್ಬ ಪ್ರಿನ್ಸಿಪಾಲ್ ತಪ್ಪು ಮಾಡಿದರೆ ಅವನ ಬಗ್ಗೆ ನೀವು ಕಚೇರಿಯಲ್ಲಿ ಕರೆದು ಅವ್ರಿಗೆ ಆ್ಯಕ್ಷನ್ ಮಾಡೋದು. ಮಕ್ಕಳ ಮುಂದೆ ಅಲ್ಲ, ಶಿಕ್ಷಕರ ಮುಂದೆ ನೀವು ಚರ್ಚೆ ಮಾಡಬೇಕು. ಅದು ಬಿಟ್ಟು ನೇರವಾಗಿ ಶಿಕ್ಷಕರಿಗೆ ಅವಮಾನ ಮಾಡಿದ್ದಾರೆ. ಯಾವುದೇ ಪ್ರಿನ್ಸಿಪಾಲ್ ಇರಲಿ, ಯಾವುದೇ ಟೀಚರ್ ಇರಲಿ, ಯಾವುದೇ ಹೆಡ್ ಮಾಸ್ಟರ್ ಇರಲಿ, ಎಲ್ಲರೂ ಒಂದೇ. ಅದಕ್ಕೆ ಆ ಶಿಕ್ಷಕ ವರ್ಗ ಇವತ್ತು ಮೌನವಾಗಿದೆ. ಇದೂ ಸಹ ವಿಷಾದಕರ. ಇವತ್ತು ಅವರು ಸರ್ಕಾರಕ್ಕೆ ಮನವಿ ಕೊಡಬೇಕು, ಇಂಥ ಪತ್ರಕರ್ತರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಹೇಳಬೇಕು ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು